ಮಾತಾಡ್ತಾರೆ. ಬಾಲ್ಯ ವಿವಾಹ ನಿಷೇಧ. ಸನ್ಮಾನ್ಯ ಸರ್ವಾಧ್ಯಕ್ಷರೇ, ಕರ್ನಾಟಕ ರಾಜ್ಯದಲ್ಲಿ ಈ ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗು, ಅನಿಷ್ಟ ಪದ್ಧತಿ, ಬಹಳಷ್ಟು ಕಾಯ್ದೆಗಳನ್ನ ಕಾನೂನುಗಳನ್ನ ತೆಗೆದುಕೊಂಡು ಇಲ್ಲಿವರೆಗೆ ಬಂದರೂ ಕೂಡ ಈ ಪಿಡುಗನ್ನ ಬೇರ್ ಸಮೇತ ನಮಗೆ ಕಿತ್ತಾಕ್ಲಿಕ್ಕೆ ಇಲ್ಲಿವರೆಗೆ ಯಾವುದೇ ಸರ್ಕಾರ ಬಂದರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಕಟ್ಟುನಿಟ್ಟಿನ ಒಂದು ತಿದ್ದುಪಡಿಯನ್ನ ಈ ಬಾರಿ ತೆಗೆದುಕೊಂಡು ಬಂದಿದ್ದೀವಿ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಿಂದಾಗಿ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ವಿವಾಹವಾಗುವುದನ್ನು ತಡೆಯುವುದು, ಇನ್ನೂ ಹೆಚ್ಚಿಗೆ ಪರಿಣಾಮಕಾರಿಯಾಗಿ ಬಾಲ್ಯ ವಿವಾಹವನ್ನು ನಿಷೇಧಿಸಬೇಕೆಂದರೆ, ತಡೆಯಬೇಕೆಂದರೆ ಈ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಈ ಬಾಲ್ಯ ವಿವಾಹ ನಿಷೇಧ ಅಧಿನಿಯಮ 2006, 2007 ಕೇಂದ್ರ ಅಧಿನಿಯಮ 6ಕ್ಕೆ 3ರ ಸೇರ್ಪಡೆ, ಸೆಕ್ಷನ್ 9A, 12A ಮತ್ತು 13A ಹಾಗೂ 1 ತಿದ್ದುಪಡಿ ಸೆಕ್ಷನ್ 10 ಮಾಡುವುದು ಯುಕ್ತವಾಗಿರುತ್ತೆ. ಅಧ್ಯಕ್ಷರೇ, ಇಲ್ಲಿಯವರೆಗೆ ನಮ್ಮ ರಾಜ್ಯದಲ್ಲಿ ಈ ಒಂದು ವರ್ಷದಲ್ಲಿ ಈ ಬಾಲ್ಯ ವಿವಾಹ ದೂರುಗಳು ಸಂಖ್ಯೆ ಎಷ್ಟು ಸ್ವೀಕಾರ ಆಗಿದೆ ಅಂದ್ರೆ 24-25ರಲ್ಲಿ ನಮ್ಮ ಇಲಾಖೆಯ ಲೆಕ್ಕ ಸಂಖ್ಯೆಗಳ ಪ್ರಕಾರ 1828 ಈ ಒಂದು ಬಾಲ್ಯ ವಿವಾಹವನ್ನ ತಡೆದ ಸಂಖ್ಯೆ ಸುಮಾರು 1460 ನಡೆದಿದ್ದು. ಇಷ್ಟೆಲ್ಲ ಪ್ರಿವೆನ್ಷನ್ ನಾವು ಮಾಡಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಕಠಿಣ ಕಾನೂನು ಇದ್ರೂ ಕೂಡ ಬಾಲ್ಯ ವಿವಾಹ ಈ ವರ್ಷ 369 ಬಾಲ್ಯ ವಿವಾಹ ಆಗಿದೆ. ಆದ್ಮೇಲೆ ಅವ್ರ ಮೇಲೆ FIR ಆಗಿ 329 ಆಗಿದೆ. ಆದ್ರೆ ಈ ಕಾನೂನಿನ ತಿದ್ದುಪಡಿ ತರೋದ್ರಿಂದ ಯಾರು ಬಾಲ್ಯ ನಿಶ್ಚಿತಾರ್ಥ ಅಂತ ಹೇಳ್ತೀವಿ, ಆ ನಿಶ್ಚಿತಾರ್ಥ ಮಾಡೋದ್ರ ಜೊತೆಯಲ್ಲಿನೇ ಅವಾಗ್ಲೇನೆ ನಾವು ಅವ್ರ ಮೇಲೆ ಕಾನೂನಿನ ಒಂದು ಕಠಿಣ ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಈ ತಿದ್ದುಪಡಿ ವಿಧೇಯಕವನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. ಮತ್ತು ಅವರಿಗೆ 1 ಲಕ್ಷ ರೂಪಾಯಿ ದಂಡ ಜೊತೆಯಲ್ಲಿ 2 ವರ್ಷ ಜೈಲ್ ವಾಸವನ್ನ ಕೂಡ ನಾವು ಈ ಒಂದು ತಿದ್ದುಪಡಿಯಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಒಟ್ಟಾರೆಯಾಗಿ ನಮ್ಮ ಸರ್ಕಾರದ ಮತ್ತು ನಮ್ಮ ಇಲಾಖೆಯ ಚಿಂತನೆ ಈ ಒಂದು ಬಾಲ್ಯ ವಿವಾಹವನ್ನ ಬೇರು ಮಟ್ಟದಿಂದ ತೆಗೆದು ಹಾಕಬೇಕನ್ನೋದು, ಮತ್ತು ನಿಶ್ಚಿತಾರ್ಥ ಅಥವಾ ಅದನ್ನ ಯೋಚನೆ ಮಾಡಿದವರಿಗೆ ಒಂದು ಕಠಿಣವಾದಂತ ಕಾನೂನಿನ ಇಕ್ಕಳನ್ನ ನಾವು ತೆಗೆದುಕೊಂಡು ಬರಬೇಕು ಅನ್ನುವಂತ ಒಂದು ಆಶಯದೊಂದಿಗೆ ಈ ತಿದ್ದುಪಡಿಯನ್ನು ತಂದಿದ್ದೀವಿ. ಓಕೆ.